ಸಮದರ್ಶಿಗಳ? ಸಮದರ್ಶಿ ಅಂದರೆ ಏನು ಅಂತ ಮೊದಲು ತಿಳ್ಕೊಳ್ಳೋಣ. ಸಮಾನವಾದ ದೃಷ್ಟಿ ಅಂತ ಸಾಮಾನ್ಯವಾಗಿ. ಆದರೆ ಎಲ್ಲಿವರೆಗೆ ನಮ್ಮ ಬುದ್ಧಿ ಕಾನ್ಫ್ಲಿಕ್ಟ್ನಲ್ಲಿರುತ್ತೋ ಅಲ್ಲಿವರೆಗೂ ಈಕ್ವಲ್ ವಿಷನ್ ಇರಲ್ಲ. ಸಮತೋಲನ ಇಲ್ಲಿಲ್ಲದೆ ಇದ್ದರೆ ದೃಷ್ಟಿನಲ್ಲೂ ಸಮತೋಲನ ಇರಲ್ಲ, ಕಾನ್ಫ್ಲಿಕ್ಟ್ ಇರುತ್ತೆ. ಬೇಕು ಬೇಡ, ಸರಿ ತಪ್ಪು, ಅದು ಇದು ಅಂತ ಇರುತ್ತೆ. ಇದು ಯಾತಕ್ಕೆ ಈ ಥರ ಈಕ್ವಲ್ ವಿಷನ್ ಇಲ್ಲದೆ ಇರೋದು ಅಂದರೆ ನಮ್ಮ ಗುಣದಿಂದ. ಬಿಕಾಸ್ ಆಫ್ 3 ಗುಣಾಸ್ ಸಮದೃಷ್ಟಿ ಸಾಧ್ಯ ಇಲ್ಲ, ಈಕ್ವಲ್ ವಿಷನ್ ಸಾಧ್ಯ ಇಲ್ಲ. ಯಾವಾಗ ಗುಣಗಳಲ್ಲಿ ಬ್ಯಾಲೆನ್ಸ್ ಇರುತ್ತೆ, ರಜಸ್ಸು ತಮಸ್ಸು ಸತ್ವ 3 ಕೂಡ ಸತ್ವ ಪ್ರಧಾನವಾಗುತ್ತೆ. ಸತ್ವ ತಮೋ ಸತ್ವ ರಜೋ ಸತ್ವಗಳೆಲ್ಲ ಬ್ಯಾಲೆನ್ಸ್ ಆಗುತ್ತೆ. ಅದೊಂದು ಮೆಡಿಟೇಟಿವ್ ಸ್ಟೇಟ್. ಇಲ್ಲಿ ನೀನು ನೋಡೋದು ಸಮವಾಗಿ ನೋಡ್ತೀಯ, ಅಂದರೆ ಎರಡನ್ನೂ ಒಪ್ಕೊಳ್ತೀಯ, ಎರಡು ಕಡೆನೂ ಪಾಲಿಷ್ ಮಾಡ್ತೀಯ, ಎರಡನ್ನೂ ಕೂಡ ಮೀರಿ ನಿಲ್ತೀಯ. ಈ ಥರ ಇರೋದು ಹೇಗೆ ಚಿಕ್ಕದ್ರಲ್ಲಿ ಗೊತ್ತಾಗುತ್ತೆ ಅಂದರೆ, ಹೊಸಬರು ಯಾರಾದರೂ ಬಂದರೆ ಎಲ್ಲರಿಗೂ ಇವರು ಹೊಸಬರು, ಯಾಕೆಂದರೆ ನಿನ್ನೆವರೆಗೂ ನೋಡಿಲ್ಲ. ಆದರೆ ಇವತ್ತು ಇವರು ನೋಡಿದ್ದಾರೆ. ಇವರು 15 ವರ್ಷದಿಂದ ಇದ್ದಾರೆ, ಇವರು 20 ವರ್ಷದಿಂದ ಇದ್ದಾರೆ. ಇವರು ಹಳೆಯದು ಹೊಸದಕ್ಕೆ ವ್ಯತ್ಯಾಸ ಇರುತ್ತೆ. ಆದರೆ ಹೊಸಬರು ಬಂದರೆ ಸಮದೃಷ್ಟಿಗಳಿಗೆ ಏನೂ ವ್ಯತ್ಯಾಸ ಇರಲ್ಲ. ಅವರು ಸಮಾನಾಂತರವಾದ ದೃಷ್ಟಿಯಿಂದ ನೋಡೋದು. ಯಾಕೆ ಅಂದರೆ ಅವರ ಹಿಂದೆ ಕಾಮನ್ ಫ್ಯಾಕ್ಟರ್ ಏನು, ಹಳೆಯದು ಹೊಸದು ಮೀರಿದ್ದಿರುತ್ತೆ. ಹಳೆಬರಲ್ಲಿ ಹೊಸಬರಲ್ಲಿ ಏನೋ ಒಂದು ಕಾನ್ಸ್ಟೆಂಟ್ ಫಿಗರ್ ಇರುತ್ತೆ. ಅದನ್ನು ಅವರು ಗಮನಿಸ್ತಾರೆ. ಅದನ್ನು ನೋಡೋದ್ರಿಂದ ಇವರಿಗೆ ಇಬ್ಬರು ತುಂಬ ಪರಿಚಯ ಇರೋ ಹಾಗೆ ಇರ್ತಾರೆ ಅವ್ರ ಜೊತೆ. ಇದು ಚಿಕ್ಕ ಉದಾಹರಣೆ. ಎಲ್ಲದರಲ್ಲೂ ಹಾಗೇನೇ, ಎಲ್ಲದರಲ್ಲೂ ಆ ಕಾನ್ಸ್ಟೆಂಟನ್ನು ನೋಡೋದು, ಎಲ್ಲರಲ್ಲೂ ಇರುವ ಆತ್ಮವನ್ನು ನೋಡೋದು, ಎಲ್ಲರಲ್ಲೂ ಇರುವ ಕಾಮನ್ ಬೆಳಕನ್ನು ನೋಡೋದು, ಪ್ರೀತಿನ ನೋಡೋದು, ಅವರಲ್ಲಿರೋ ಸ್ನೇಹನ ನೋಡೋದು. ಈ ಥರ ಒಂದು ದೈವಿಕ ಗುಣವನ್ನು ಗುರುತಿಸಿದಾಗ ಎಲ್ಲರಲ್ಲೂ ಇದೆ ಅದು. ಆವಾಗ ಎಲ್ಲರನ್ನೂ ಸಮವಾಗಿ ನೋಡ್ತೀವಿ. ಸಮದರ್ಶಿ ಅಂದರೆ ಇಷ್ಟೇ. ನೀವೇನಾದ್ರೂ ನಾಟಕದಲ್ಲಿ ಭಾಗವಹಿಸೋದು ಅಥವಾ ಆಕ್ಟ್ ಮಾಡೋದು, ಮೇಳದಲ್ಲಿರೋದು ಮಾಡಿದ್ದೀರಾ? ರಂಗಜೀವನ ಖಂಡಿತ ಮಾಡಿದ್ದೀನಿ. ನನಗೆ ಜೀವನ ಒಂದು ನಾಟಕ ಅಂತ ಈ ಬುದ್ಧಿಗೆ ಗೊತ್ತಾಗಕ್ಕೆ ಮುಂಚೆನೇ ಎಷ್ಟು ನಾಟಕ ಮಾಡೋದು ಇಷ್ಟ ಅಂದರೆ ಅಷ್ಟು ನಾಟಕ. ಅದೂ ಅಭಿನಯ ಪೂರ್ಣವಾಗಿ ನಾಟಕ ಮಾಡಿದ್ರೆ ಯಾರಿಗೂ ಗೊತ್ತಾಗ್ತಾನೇ ಇರಲಿಲ್ಲ. ಯಾರೋ ಒಂದು ಫಿಲ್ಮ್ ಹೋಗ್ಬಿಟ್ಟು ಬಂದ್ರೂ ಅಷ್ಟೇ ಹಾಡು ಗುಣಗ್ತಾ ಇದ್ರೆ ನಮ್ಮನೇಲಿ ಡೌಟ್ ಬರೋದು, ಪಿಕ್ಚರ್ಗೆ ಹೋಗಿದ್ಯಾ ಫ್ರೆಂಡ್ಸ್ ಜೊತೆ ಅಂತ ಹೇಳಿದ್ರೆ ಇಲ್ಲಪ್ಪ ಅನ್ನೋದು. ಆಮೇಲೆ ಇನ್ನೊಂದ್ಸತಿ ಮತ್ತೆ ಹೋಗಿದ್ದೆ ಅನ್ನೋದು, ಇಲ್ಲ ಅನ್ನೋದು, ಹೋಗಿರೋ ನಾಟಕ ಇಲ್ಲದ ನಾಟಕ ಅವ್ರಿಗೆ ಕನ್ಫ್ಯೂಸ್ ಮಾಡಿ ಏನಾರು ಮಾಡ್ಕೊಂಡು ಹೋಗೋದು ಬಿಟ್ಬಿಡ್ಬೇಕು. ಆ ಥರ ಅಂದರೆ ಚಿಕ್ಕ ಹುಡುಗಿ ಇದ್ದಾಗಲೂ ಅಷ್ಟೇ ನನಗೆ ಜ್ಞಾಪಕ ಇರೋ ಹಂಗೆ ಒಂದು 2-3 ಜನ ಮಾಡೋ ನಾಟಕ ಸ್ಟೇಜ್ ಮೇಲೆ ಬಂದುಬಿಟ್ಟಿದ್ದೀವಿ. ನಾನು ಶುರು ಮಾಡಿಕೊಟ್ರೆ ಇನ್ನೊಂದು ಹೇಳಬೇಕು ಅಂದರೆ ಅವ್ರಿಗೆ ಏನು ಬಾಯೇ ಬಿಡ್ತಾ ಇಲ್ಲ. ನನ್ನ ನಾಟಕ ಮುಂದುವರಿಬೇಕಲ್ಲ. ನಾಟಕ ಪ್ರಾಕ್ಟೀಸ್ ನಾನೇ ಮಾಡಿಸಿರೋದ್ರಿಂದ ಎಲ್ಲರಲ್ಲೂ ಗೊತ್ತಿರೋದ್ರಿಂದ 3 ಕಡೆ ನಾನೇ ನಿಂತು ನಾಟಕ ಮುಗಿಯೋವರೆಗೂ ನಾನು ಈ ಥರ ಅಭಿನಯ ಮಾಡಿ ಮುಗಿಸಿರೋದಿದೆ. ಹಿಂದ್ಗಡೆಯಿಂದ ಸ್ಕ್ರೀನ್ ಹಿಂದ್ಗಡೆಯಿಂದ ಅವ್ರನ್ನ ಟೀಚರ್ಗಳು ತಳ್ತಾ ಇದ್ರೂ ಅವ್ರಿಗೆ ಬಾಯಿ ಬಿಟ್ಟಿಲ್ಲ. ಒಬ್ಳಂತೂ ಅಳಕ್ಕೆ ಶುರು ಮಾಡಿಬಿಟ್ಲು. 3 ರೋಲ್ನ ನಾನು ಒಬ್ಬಳೇ ಮಾಡಿ ಮುಗಿಸಿ ಅಂತೂ ನಾಟಕ ಮಾಡಿನೇ ಕೆಳಗಡೆ ಇಳಿದಿದ್ದು ನನಗೆ ನೆನಪಿದೆ. ಆಮೇಲೆ ನಾಟಕ ಬರೆದು ಮಾಡಿಸಿರೂ ಗೊತ್ತು. ಎಷ್ಟೋ ಸತಿ ನಾನೇ ಡೈಲಾಗ್ಗಳನ್ನ ಬರೆದು ಫನ್ ಕ್ಲಬ್ಗಳಲ್ಲಿ, ಆಮೇಲೆ ಆಟ ಆಡಿಸೋವಾಗ ಮಕ್ಕಳಿಗೆ ಅವ್ರ ಕೈನಲ್ಲೇ ನಾಟಕ ಬರ್ಸಿಸೋದು, ಅವರಿಗೆ ಕ್ಯಾರೆಕ್ಟರ್ ಕೊಡೋದು, ಅವ್ರು ಯಾವ ಥರ ಮಾಡ್ತಾರೆ ಅಂತ. ಹಾಗೆ ಕೃಷ್ಣಾರ್ಜುನರ ಸಂವಾದವನ್ನು ನಮ್ಮದೇ ರೀತಿಯಲ್ಲಿ ಅರ್ಥ ಆಗೋವಂಗೆ ಪುಟ್ಟಾಗಿ ಸ್ಕಿಟ್ಗಳನ್ನ ಬರೆಯೋದು, ಇದೆಲ್ಲ ನನಗೆ ತುಂಬ ಇಷ್ಟ. ಆಮೇಲೆ ಒಂದು ದಿವಸ ನನಗೆ ಗೊತ್ತಾಗೋಯಿತು, ಇದು ನಾನು ಕೂಡ ಮಾಡ್ತಾ ಇರೋದು ಪಾತ್ರ ಅಂತ. ಆ ಪಾತ್ರ ಅಂತ ಗೊತ್ತಾದ ಮೇಲೆ ಇನ್ನೂ ಒಂದು ಸತ್ಯ ಗೊತ್ತಾಯಿತು, ಪಾತ್ರಕ್ಕೆ ವಂಚನೆ ಮಾಡಬಾರ್ದು. ಅಲ್ಲಿವರೆಗೂ ವಂಚನೆ ಆಗಿದೆ, ಅಲ್ಲಿವರೆಗೂ ವಂಚನೆ ಮಾಡಿದ್ದೀನಿ. ಪಾತ್ರನ ಸರಿಯಾಗಿ ಮಾಡಿಲ್ಲ, ಎಲ್ಲಿ ಯಾವ ಥರ ಮಾಡಬೇಕು ಹೇಗೆ ಮಾಡಬೇಕು ಮಾಡ್ತಾ ಇರಲಿಲ್ಲ. ಎಲ್ಲರಿಗೂ ಕನ್ಫ್ಯೂಷನ್ನೇ ನನ್ನ ಪಾತ್ರ ನೋಡಿದ್ರೆ. ಇವಳು ಹಿಂಗೆ ಅಂದ್ಕೊಳ್ಳೋಷ್ಟು ನಾನು ಹೆಂಗೋ ಆಗಿರ್ತಾಯಿದ್ದೆ. ಯಾರಿಗೂ ಇವಳು ಹೆಂಗೆ ಅಂತ ತಿಳ್ಕೊಳ್ಳೋದೇ ಕಷ್ಟ ಆಗ್ತಿತ್ತು. ಅದಕ್ಕೆ ನಮಗೂ ಗೊತ್ತಿರಲಿಲ್ಲ. ಆ ಥರ ಇದ್ದೆ. ಆಮೇಲೆ ನನಗೆ ಇದ್ದಕ್ಕಿದ್ದಂಗೆ ಜೀವನದಲ್ಲಿ ನಾಟಕ, ಶೇಕ್ಸ್ಪಿಯರ್ ನಾಟಕ ಓದಿದಾಗ್ಲೂ ನನಗೆ ಜೀವನ ನಾಟಕ ಅಂತ ಅವನು ಹೇಳಿದ್ರು ನಾಟಕ ಅಂತ ಗೊತ್ತಿರಲಿಲ್ಲ. ಭಗವದ್ಗೀತೆಯಿಂದ ನನಗೆ ಇದು ಸೀರಿಯಸ್ ಡ್ರಾಮಾ, ಇದು ನಮ್ಮ ಕರ್ಮಗಳು, ಅದರಿಂದ ಪಾತ್ರ ಯಾವ ರೀತಿ ಅದನ್ನು ಮುಗಿಸ್ಬೇಕು,
ಪಾತ್ರನ ಯಾವ ರೀತಿ ಶುಭ್ರವಾಗಿ ಮಾಡಿ ಮುಗಿಸ್ಬೇಕು, ಅದರಿಂದ ಬಿಡುಗಡೆ ಹೇಗೆ ಮಾಡ್ಕೊಳ್ಬೇಕು, ಮಾಡುವಾಗಲೇ ಬಿಡುಗಡೆ ಹೇಗೆ ಮಾಡ್ಕೊಳ್ಬೇಕು, ಹೇಗೆ ಅಂತರ ಇಡಬೇಕು, ನಾನು ನಿಜವಾಗ್ಲೂ ಯಾರು, ಪಾತ್ರ ಏನು, ಆ ಪಾತ್ರದಲ್ಲಿ ಯಾವ ರೀತಿ ನಾವು ಶೋಭಿಸಬೇಕು, ಪ್ರತಿಯೊಂದು ಪಾತ್ರನೂ ದೈವತ್ವದಲ್ಲಿ ಮಾಡೋದು ಹೇಗೆ, ಇದೆಲ್ಲ ಕಂಪ್ಲೀಟಾಗಿ ಪ್ರಾಕ್ಟಿಕಲ್ಲಾಗಿ ಇಂಪ್ಲಿಮೆಂಟ್ ಮಾಡಿಕೊಂಡು ಜೀವನ ಮಾಡೋಕ್ಕೆ ಶುರು ಮಾಡಿದ್ದು ಜೀವನ ಧರ್ಮಯೋಗವಾಗಿದೆ. ಅಮ್ಮ, ನಿಮ್ಮ ಕವಿತೆಗಳ ಬಗ್ಗೆ ಸ್ವಲ್ಪ ಹೇಳಿ. ನಾನು ಚಿಕ್ಕವಳಿದ್ದ ನಮ್ಮ ತಾಯಿ ಹತ್ರ ಹೆಚ್ಚು ಆ ಥರ ಆಟ ಆಡ್ತಿದ್ದಿದ್ದು. ಏನಾದ್ರು ಹೇಳಬೇಕಾದ್ರೆ ರಾಗವಾಗಿ ಹೇಳೋದು. ನನಗೆ ಮ್ಯೂಸಿಕ್ ಗೊತ್ತಿಲ್ಲ, ನಂಗೆ ಸರಿಗಮ ಕೂಡ ಗೊತ್ತಿರಲಿಲ್ಲ. ಆವಾಗ್ಲೂ ರಾಗವಾಗಿ ಹೇಳೋದು. ಅವರನ್ನೋದು ನಿಜವಾಗ್ಲೂ ನೀನೇನು ಹೇಳ್ತಾ ಇದೆಯಾ, ಅದು ಸರಿಯಾಗಿ ಮಾತಾಡೋಕ್ಕೆ ಬರಲ್ವ, ಹಾಡೇ ನೀನೇನು ದೊಡ್ಡ ಮ್ಯೂಸಿಷಿಯನ, ಹಾಡಿದ್ರೆ ನಾನು ಕೇಳೋದೇ ಇಲ್ಲ ಅಂತ. ಒಂದು ಸೀರೆ ಬೇಕು ಅಂತ ಕೇಳುವಾಗಲೂ ರಾಗವಾಗಿ ಕೇಳೋದು, ತಮಾಷೆಗೆ ಮಾಡ್ತಾಯಿದ್ದೆ. ಹಾಗೆ ಒಂದೊಂದು ಸತಿ ಹಾಡನ್ನು ಪದ ವಿಭಾಗ ಮಾಡಿ ಮಾತಿನಲ್ಲಿ ಪ್ರೋಸ್ ಥರ ಹೇಳ್ತಾಯಿದ್ದೆ, ಹಾಡುಗಳನ್ನ ಪ್ರೋಸ್ ಥರ ಹೇಳ್ತಾಯಿದ್ದೆ. ಇದೆಲ್ಲ ಆಟ ಆಡ್ತಾಯಿದ್ದೆ ಆವಾಗ. ಆಮೇಲೆ ನನಗೇ ಬರಿಬೇಕಾದಾಗ, ಎಮೋಷನ್ ಬಂದಾಗ ನಾನು ಕವಿತೆಗಳನ್ನು ರಿದಮಿಕ್ ವರ್ಡ್ನಲ್ಲಿ ಚುಟ್ಕಾಗಳನ್ನ ಬರೆಯೋಕ್ಕೆ ಶುರು ಮಾಡಿದೆ. ಆಮೇಲೆ ಚುಟ್ಕಾಗಳಲ್ಲಿ ಮಾತಾಡ್ತಿದ್ದೆ, ಅಂದರೆ ರಿದಮಿಕ್ ವರ್ಡ್ನಲ್ಲಿ ಮಾತಾಡೋದು ಒಂದು ಖುಷಿಯಾಗಿತ್ತು ನನಗೆ. ಒಂಥರ ಎಲ್ಲರಿಗೂ ಇಷ್ಟ ಆಗೋದು, ಇಷ್ಟು ಚೆನ್ನಾಗಿ ಮಾತಾಡ್ತಾಳಲ್ಲ ಅಂತ, ಆ ಥರ ರಿದಮಿಕ್ಕಾಗಿ ಮಾತಾಡೋದು. ಆಮೇಲೆ ನನಗೆ ಅನ್ನಿಸ್ತು, ರಿದಮ್ ಹುಡ್ಕೊಂಡು ಹೋದರೆ ಸಬ್ಜೆಕ್ಟ್ ಹೊಟ್ಟೋಗುತ್ತೆ, ಎಸೆನ್ಸ್ ಹೊಟ್ಟೋಗುತ್ತೆ, ರಿದಮ್ ಬಿಟ್ಟು ಹಾಕು, ನಾನು ಹೇಳಿದ್ದೆ ರಿದಮ್ ಅಂತ, ಆ ಥರ ಏನೋ ಒಂದು. ಆವಾಗ ಬೇರೆ ಬೇರೆ ಥರ ಪೊಯಿಟ್ರಿ ಬಂತು ನನ್ನಿಂದ. ಆಮೇಲೆ ಹೆಚ್ಚು ಡಿಕ್ಷನರಿನೇ ಒಂದೊಂದು ಸ್ವಲ್ಪ ದಿನ ಓದೋಕ್ಕೆ ಶುರು ಮಾಡಿದೆ. ಆವಾಗ ಬೇರೆ ನನ್ನ ಲ್ಯಾಂಗ್ವೇಜ್ ಇಂಪ್ರೂವ್ ಆಯಿತು. ಹೀಗೆ ಯಾವುದೋ ಒಂದು ಹಳೇದು ಯಾವುದೋ ಒಂದು ಫಿಲ್ಮ್ ಮಾಡಿರ್ಬೋದು, ಯಾವುದೋ ಆ ರಾಗ ಎಲ್ಲೋ ಕೇಳಿದಾಗ ಆ ರಾಗ ನೆನಪಾದರೆ ನನ್ನಲ್ಲಿ ಒಂದು ಹೊಸ ಮ್ಯೂಸಿಕ್ ಬರ್ತಾಯಿತ್ತು, ಹೊಸ ಹಾಡು ಬರೀತಾ ಇದ್ದೆ. ಎಲ್ಲೋ ಒಂದು ವರ್ಡ್ ಕೇಳಿದ್ರೆ ಸಾಕು, ಅದರ ಪ್ರೇರಣೆಯಿಂದ ಒಂದು ಪೊಯಮ್ ಬರೋದು. ಇವತ್ತೂ ಅದೇನೆ, ಎಲ್ಲೋ ಒಂದು ವರ್ಡ್ ಕೇಳ್ತೀನಿ, ಆ ವರ್ಡು ತುಂಬ ಹೇಳೋಕ್ಕೂ ಚೆನ್ನಾಗಿರುತ್ತೆ, ಕೇಳೋಕ್ಕೂ ಚೆನ್ನಾಗಿರುತ್ತೆ. ಆ ವರ್ಡ್ ಗುಣಿದ ತಕ್ಷಣ ಅದಕ್ಕೆ ಸಂಬಂಧಪಟ್ಟ ವರ್ಡ್ಸ್ ಎಲ್ಲ, ಅದಕ್ಕೆ ಭಾವನೆಗಳು ಎಲ್ಲ ಬರುತ್ತೆ. ಒಂದೊಂದು ಸತಿ ಬರೆಯೋವಾಗಲೇ ಏನು ಭಾಳ ದೊಡ್ಡ ಕಂಪೋಸರ್ ಥರ ನನಗೆ ರಾಗನೇ ಬಂದ್ಬಿಡುತ್ತೆ. ಆ ರಾಗದಲ್ಲೇ ಹೇಳ್ಕೊಂಡು ಬರೀತೀನಿ, ಕರೆಕ್ಟಾಗಿ ಆ ರಾಗ ಗೊತ್ತಿರುತ್ತೆ. ಯಾವುದಾದ್ರು ಮ್ಯೂಸಿಷಿಯನ್ಸ್ ಕೊಟ್ಟರು ಕೂಡ ಅವ್ರು ಆ ರಾಗ ಬಿಟ್ಟು ಬೇರೆ ಹಾಕೋಕ್ಕೆ ಸಾಧ್ಯವೇ ಇಲ್ಲ. ಸ್ವಲ್ಪ ಚೆನ್ನಾಗಿ ಹಾಡ್ಬೋದು ಅವರು, ಅದನ್ನು ಡೆವಲಪ್ ಮಾಡಿ ಹಾಡ್ಬೋದು, ಆದರೆ ಕೊನೆಯಲ್ಲಿ ನನಗೆ ನನ್ನ ರಾಗನೇ ಕೇಳಿಸುತ್ತೆ ಅವ್ರು ಹಾಡೋವಾಗಲೂ. ಈ ಥರ ಒಂದು ಆಟ ಆಡ್ತಾ ಪೊಯಮ್ ಬರೆಯೋದು. ಯಾವಾಗಲೂ ನನಗೆ ಬುದ್ಧಿ ಬಂದಾಗಿಂದ ಎಲ್ಲರೂ ಕೊಡೋ ಹಳೆ ಡೈರಿ ನನ್ನ ಹತ್ರನೇ ಇರೋದು. ಯಾವಾಗಲೂ ಎಲ್ಲವುದು ಹುಚ್ಚು, ಡೈರಿ ಇಸ್ಕೊಳ್ಳೋದು, ಡೈರಿನಲ್ಲಿ ಬರೆಯೋದು. ಬರೆದ್ಬಿಟ್ಟು ಒಂದು ಸ್ವಲ್ಪ ಹಳೇದಾದ ತಕ್ಷಣ ಇನ್ನೂ ಚೆನ್ನಾಗಿ ಬಂದಿದ್ದರೆ ನನ್ನ ಹಳೇದನ್ನೇ ಓದಿ ನಕ್ಬಿಟ್ಟು ಹರಿದು ಎಷ್ಟು ಪುಸ್ತಕ ಹರಿದಿದ್ದೀನೋ, ಎಷ್ಟು ಪುಸ್ತಕ ಬರೆದು ಯಾರೋ ಏನೋ ಆಸೆ ತೋರಿಸಿ ಇದನ್ನು ನಾವು ಮ್ಯೂಸಿಕ್ನ ತೊಗೊಂಡ್ಬಿಡ್ತೀವಿ, ತುಂಬ ಚೆನ್ನಾಗಿದೆ ಫಿಲಮ್ಗೆ ಅಂತ ಹೇಳಿದಾಗ ಕಳ್ಕೊಂಡಿದ್ದೀನೋ, ಎಷ್ಟೋ ಜನ ಅದನ್ನು ದುರುಪಯೋಗ ಮಾಡ್ಕೊಂಡಿದ್ದಾರೆ. ಇದೆಲ್ಲ ನಡೆದಿದೆ. ಆದರೆ ಇದೆಲ್ಲ ಒಂದು ನನಗೆ ಹೆಮ್ಮೆ ಕೊಟ್ಟಿದೆ. ಯಾಕೆಂದರೆ ನಾನು ಏನೋ ಒಂದು ಮಾಡ್ತಾನೇ ಇದ್ದೀನಲ್ಲ, ಒಂದೊಂದು ಸತಿ ಸಣ್ಣದೆಲ್ಲ ಮ್ಯೂಸಿಕ್ ಆದಾಗ ತುಂಬ ಖುಷಿ ಆಗುತ್ತೆ. ಯಾರಾದರೂ ಹಾಡೋರು ಸಿಕ್ಬಿಟ್ರೆ, ನಾನು ಹಾಡೋಕ್ಕೆ ಬರಲ್ವಲ್ಲ, ಒಳ್ಳೆ ಮ್ಯೂಸಿಕ್ಕು ಹಾಡೋರು, ರಾಗ ಹಾಕೋರು, ಆ ಥರ ಇದರಲ್ಲಿ ಆಸಕ್ತಿ ಇರೋರು ಸಿಕ್ಬಿಟ್ರೆ, ಪಾಪ ಅವ್ರಿಗೆ ಬರೆಯೋಕ್ಕೆ ಬರಲ್ವಲ್ಲ, ಅಂಥವ್ರು ಇದ್ಬಿಟ್ರಂತೂ ಅವ್ರ ಮೇಲೆ ಎಕ್ಸ್ಪರಿಮೆಂಟ್ ಮಾಡಿ ಅವ್ರಿಗೆ ಸಾಕು ಬೇಕು ಮಾಡಿಬಿಡ್ತೀನಿ. ಹೊಸ ಹಾಡುಗಳು ಬರ್ಕೊಟ್ಟು ಹಾಡಿಸಿ ಕೇಳೋರು. ನನಗೆ ಒಂಥರ ನಾನು ಕೇಳಿಬಿಟ್ರೆ ನಾನು ಬರೆದಿದ್ದು ಹಾಡೋರು, ನಂಗೆ ಅಲ್ಲಿಗೆ ಅದು ಮುಗೀತು ಚಾಪ್ಟ್ರ್, ಇನ್ನೊಂದು ಹಾಡು ಬರೆಯೋದೇನೆ. ಹಾಗೆ ಯಾವುದಕ್ಕೂ ಲೆಕ್ಕ ಇಲ್ಲ, ಲೆಕ್ಕ ಬರಲ್ಲ ಮಾಡೋಕ್ಕೆ, ಲೆಕ್ಕ ಇಡಕ್ಕೂ ಬರಲ್ಲ. ಏನು ಇಷ್ಟು ದಿನ ಮಾಡಿದ ಕೆಲಸ ಯಾವುದೂ ಲೆಕ್ಕ ಇಟ್ಟಿಲ್ಲ ನಾನು. ಹಾಗೆ ಅಂತ ಲೆಕ್ಕ ಇಲ್ಲದಷ್ಟು ಮಾಡಿದ್ದೀನಿ ಅಂತಲ್ಲ, ಒಟ್ಟಲ್ಲಿ ಲೆಕ್ಕ ಇಲ್ಲ ಅದಕ್ಕೆ. ಆದರೆ ಅದಕ್ಕೆ ವ್ಯಾಲ್ಯೂ ಇದೆ. ಅಮ್ಮ, ನೀವು ನಾಟ್ಯವನ್ನು ಕಲ್ತಿದ್ದೀರಾ, ಅಂದರೆ ಡ್ಯಾನ್ಸ್ ಕಲ್ತಿದ್ದೀರಾ ಅಮ್ಮ? ಇಷ್ಟು ಚೆನ್ನಾಗಿ ನೀವು ಭಜನ್ಗಳು ಹೇಳ್ತಿರ್ಬೇಕಾದ್ರೆ ಒಮ್ಮೆಲೆ ಎದ್ದು ಎಲ್ಲರನ್ನ ನಿಮ್ಮ ಎನರ್ಜಿಯಿಂದ ಅಟ್ರಾಕ್ಟ್ ಮಾಡಿ ಎಲ್ಲರೂ ಎಬ್ಬಿಸಿ ಹುಚ್ಚೆದ್ದು ಕುಣಿ ಹಾಗೆ ಮಾಡ್ತೀರಾ. ನೀವು ಕಲ್ತಿದ್ದೀರಾ ಅಮ್ಮ, ಡ್ಯಾನ್ಸ್ ಕಲ್ತಿದ್ದೀರಾ ನೀವು? ಎಕ್ಸ್ಪ್ರೆಷನ್ ನನ್ನ ಸ್ವಭಾವ ಅನಿಸುತ್ತೆ. ನಾನು ಚಿಕ್ಕವಳಿಂದನೇ ಈ ಮಿಕ್ದವ್ರಿಗೆಲ್ಲ ಡ್ಯಾನ್ಸ್ ಹೇಳ್ಕೊಡ್ತಿದ್ದೆ. ಮಕ್ಕಳು ಕೂಡದಲ್ಲಿ ಡ್ಯಾನ್ಸ್ ಡೈರೆಕ್ಟ್ರ್ ಅಂತಿದ್ದರು. ಅದೇ ನನ್ನ ವಯಸ್ಸಿನವರೇ, ನಾನು ಆವಾಗಲೂ 3rd ಸ್ಟ್ಯಾಂಡರ್ಡ್ 4th ಸ್ಟ್ಯಾಂಡರ್ಡ್ ಇದ್ದೆ, ಆವಾಗಲೇ ಡ್ಯಾನ್ಸ್ ಹೇಳ್ಕೊಡ್ತಾಯಿದ್ದೆ. ಅಂದರೆ ಒಂಥರ
ಭಾವ ಭಂಗಿ ಎಲ್ಲವೂ ಇದೆಲ್ಲನೂ ನಮ್ಮ ಒಳಗಡೆ ಏನು ನಡೆಯುತ್ತೆ ಅದರ ಎಕ್ಸ್ಪ್ರೆಷನ್. ನಾನು ಯಾವಾಗಲೂ ಎಂತೂಸಿಯಾಸಮ್ನಲ್ಲಿ ಇರೋದು ನನ್ನ ಸ್ವಭಾವ ಅನಿಸುತ್ತೆ. ಯಾವಾಗಲೂ ಕುಣಿತಾನೇ ಇರೋದು. ಮನೆಯಲ್ಲಿ ನಮ್ಮಮ್ಮನ ಸುತ್ತ ಡ್ಯಾನ್ಸ್ ಮಾಡ್ಕೊಂಡು ಕುಣಿತಾ ಇದ್ದೆ. ಯಾವಾಗಲೂ ರೇಡಿಯೋ ಹಾಕಿದರೆ ಯಾವುದೇ ಹಾಡು ಬರಲಿ ಡ್ಯಾನ್ಸ್ ಮಾಡ್ತಿದ್ದೆ. ಡ್ಯಾನ್ಸ್ ಮಾಡ್ತಾ 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 ಅದೇ ನಂಗೊಂದು ಸತಿ ಯೋಗ ಎಕ್ಸಸೈಸ್ ಎಲ್ಲ ಆಗೋದು. ಎಷ್ಟೊಂದು ಭಂಗಿಗಳು, ಎಷ್ಟೊಂದು ಪಾಸ್ಚರ್ಸು ಇದೆಲ್ಲನೂ ಕೆಲವು ನೋಡಿ ನೋಡಿ ಮಾಡ್ತಿದ್ರು. ನನಗೆ ನೋಡಿದಾಗ ಎಂಥ ಕ್ಲಾಸಿಕಲ್ ಡ್ಯಾನ್ಸ್ ನೋಡಿದ್ರು ಇದು ನಾನು ಮಾಡ್ಬೋದು ಅನ್ಸೋದು. ಒಂಥರ ಆ ಥರ ಕಾನ್ಫಿಡೆನ್ಸ್ ಮತ್ತು ಎಕ್ಸ್ಪ್ರೆಷನ್ ಮೊದಲಿಂದ ನನಗೆ ಒಳಗಡೆನೇ ಇತ್ತು. ಡ್ಯಾನ್ಸ್ ಕಲಿಬೇಕು ಅಂತ ಆಸೆ ಇತ್ತು. ಆಮೇಲೆ ಕಲಿತ್ರೆ ಅವ್ರು ಹೇಳಿಕೊಟ್ಟಿದ್ದೇ ಮಾಡಬೇಕು. ಸ್ಪಾಂಟೇನಿಯಸ್ ಆಗಿ ನಾನು ಇಷ್ಟ ಬಂದಂಗೆಲ್ಲ ಮಾಡೋಕ್ಕಾಗಲ್ವಲ್ಲ. ಅದರಿಂದ ಕ್ಲಾಸಿಕಲ್ ಡ್ಯಾನ್ಸ್ ಮಾಡೋರ ಜೊತೆಗೆ ಅವ್ರದ್ದು ಒಂದು ಡ್ಯಾನ್ಸ್ ಆದ ತಕ್ಷಣ ಯಾವ ರೆಕಾರ್ಡ್ ಬೇಕಾದ್ರೂ ಹಾಕಿ ನಾನು ಡ್ಯಾನ್ಸ್ ಮಾಡ್ತೀನಿ ಅಂತ ನಾನು ಪ್ರೋಗ್ರಾಮ್ ಪರ್ಫಾರ್ಮೆನ್ಸ್ ಎಲ್ಲನೂ ಕಾಲೇಜಲ್ಲಿ ಇದ್ದಾಗಲೂ ಯಾವುದೋ ಒಂದು ಡ್ಯಾನ್ಸಿಗೆ ರೆಡಿ ಮಾಡ್ಕೊಂಡು ಹೋಗಿ ಇನ್ನೇನು ನಿಂತ್ಕೊಳ್ಳಬೇಕು ಅದು ಅವಾಗ ಗ್ರಾಮಫೋನ್ ಪ್ಲೇಟ್ ಬರ್ತಿತ್ತು. ಅವಾಗೆಲ್ಲೋ ತಿರ್ಗಿಸ್ಬಿಟ್ಟು ಇನ್ನೇನೋ ಹಾಕ್ಬಿಟ್ಟಿದ್ದಾರೆ ಹಾಕೋರು. ಅದು ಮ್ಯೂಸಿಕ್ ಸ್ಟಾರ್ಟ್ ಆಗೋಗಿದೆ. ನಾನು ಸ್ಟೇಜಲ್ಲಿ ಇದ್ದೀನಿ, ಕರ್ಟನ್ ಓಪನ್ ಮಾಡಿದ್ದಾರೆ. ನನಗೆ ಕೇಳದೇ ಇರೋ ಹಾಡಿದು, ನಾನು ಪ್ರಾಕ್ಟೀಸ್ ಮಾಡಿರಲಿಲ್ಲ ಅಂದರೂ ದಿ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟೆ. ಅದರ ಮೀನಿಂಗ್ ಏನು, ಅದು ಯಾವಾಗ ಹೇಳೋದು, ಅದು ಯಾವ ಸಾಂಗು ಏನೂ ಕೂಡ ಗೊತ್ತಿರಲಿಲ್ಲ ನನಗೆ, ಇನ್ನೋಸೆಂಟಾಗಿ. ಬಟ್ ಡ್ಯಾನ್ಸ್ ಚೆನ್ನಾಗಿ ಬಂತು. ಎಲ್ಲರೂ ಹೇಳಿದ್ರು ಭಾಳ ಕೆಟ್ಟ ಮೀನಿಂಗ್ ಇದೆ. ನನಗಂತೂ ಏನೂ ಗೊತ್ತಾಗಲಿಲ್ಲ. ನನಗೆ ಆ ಭಾವ ಭಂಗಿ ಎಲ್ಲ ಆ ಮ್ಯೂಸಿಕ್ ಬಂದ ತಕ್ಷಣ ಅದು ಒಳಗಡೆ ಏನೋ ಒಂದು ಶಕ್ತಿ ಕುಣಿಯುತ್ತೆ ಅನಿಸುತ್ತೆ. ಈಗಲೂ ಅಷ್ಟೇ ಅದೇ ಥರನೇ ಇದ್ದೀನಿ. ಆ ಮ್ಯೂಸಿಕ್ ಹಾಕ್ಬಿಟ್ರೆ ಅದು ಸ್ಟೆಪ್ಸು ಎಲ್ಲನೂ ಒಂಥರ ಯಾರೂ ನೋಡೋಕ್ಕಾಗಲ್ಲ. ಬಟ್ ನನಗೆ ತೃಪ್ತಿ ಇದೆ. ಯಾರು ನೋಡಲಿ ಬಿಡಲಿ, ನನ್ನ ಪಾಡಿಗೆ ಮಾಡ್ಕೊಳ್ತಾ ಇರ್ತೀನಿ ಡ್ಯಾನ್ಸ್. ನನ್ನ ಪಾಡಿಗೆ ನಾನು ಹಾಡು ಹೇಳ್ಕೊಳ್ತಾ ಇರ್ತೀನಿ. ನನ್ನ ಪಾಡಿಗೆ ನಾನು ಬರಿತಾ ಇರ್ತೀನಿ. ನನ್ನ ಪಾಡಿಗೆ ನಾನು ಮಾತಾಡ್ಕೊತಾ ಇರ್ತೀನಿ. ನನ್ನ ಪಾಡಿಗೆ ನಾನು ಯಾರ ಜೊತೆ ಇದ್ದಾರೋ ಅವ್ರು ಯಾರು ಅಂತಲೂ ನೋಡೋಲ್ಲ, ಅವ್ರ ಜೊತೆ ಶೇರ್ ಮಾಡ್ಕೊತೀನಿ, ಅವ್ರ ಜೊತೆ ಇರ್ತೀನಿ. ಈ ಥರ ತುಂಬ ನನ್ನ ಸ್ವಭಾವ ಇರೋದ್ರಿಂದ ಎಷ್ಟೋ ಜನ ಆ ಲೆವೆಲ್ನ ಅರ್ಥ ಮಾಡ್ಕೊಳ್ಳದೇ ಇರೋರು, ಡಿಫ್ರೆಂಟ್ ಲೆವೆಲ್ನಲ್ಲಿರೋರು ಇವತ್ತೂ ನನ್ನನ್ನು ಅರ್ಥ ಮಾಡ್ಕೊಂಡಿಲ್ಲ. ಇವತ್ತು ಕೂಡ ಮಿಸ್ಟೇಕ್ ಮಾಡ್ಕೊಳ್ತಾರೆ. ನಿಮ್ಮ ಗುಣಗಳನ್ನು ಅಮ್ಮ ಲಿಸ್ಟ್ ಮಾಡಿ ಕಂಡೆನ್ಸ್ ಮಾಡಿ ಒಂದು 5 ಪಾಯಿಂಟ್ಸ್, ಅಂದರೆ ಮುಖ್ಯವಾಗಿರುವಂಥ 5 ಪಾಯಿಂಟ್ಸ್ಗಳನ್ನು ಹೇಳೋದಾದ್ರೆ ಯಾವ್ಯಾವುದು? ನಿಮ್ಮ ಮುಖ್ಯವಾದ 5 ಗುಣಗಳನ್ನು ಎಲ್ಲರೂ ಕ್ಯಾರಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಅನ್ನುವಂಥ 5 ಪಾಯಿಂಟ್ಸ್. ಗುಣ ಅಂತ ಬಂದರೆ ಮತ್ತೆ ತ್ರಿಗುಣದಿಂದಲೇ ಬರೋದು. ನಮ್ಮಲ್ಲಿ ಚಿಕ್ಕವರಿಂದ ಹೇಳ್ತಾ ಇದ್ರು, ಬಲಗಡೆ ದೇವರಿದ್ದಾನೆ, ಎಡಗಡೆ ರಾಕ್ಷಸ ಇದ್ದಾನೆ. ಪಾಸಿಟಿವ್ ಮತ್ತು ನೆಗೆಟಿವ್ನ ಹೇಳಬೇಕಾದ್ರೆ ಒಳ್ಳೆ ಗುಣ ಕೆಟ್ಟ ಗುಣ ಅಂತ ಹೇಳ್ತೀವಿ. ಹಾಗೆ ನಮ್ಮಲ್ಲಿ ಡಿವಿನಿಟಿ ಅಂದಾಗ ಅದು ಎಷ್ಟೋ ರೂಪದಲ್ಲಿ ಕಾಣಿಸ್ಕೊಡುತ್ತೆ. ತೃಪ್ತ ಸ್ವಭಾವ ಒಂದು ಡಿವೈನ್ ಕ್ಯಾರೆಕ್ಟರ್. ಆಮೇಲೆ ಧಾರಾಳವಾಗಿ ಕೊಡೋದು ಡಿವೈನ್ ಕ್ಯಾರೆಕ್ಟರ್. ಬೇರೆಯವ್ರನ್ನ ನೋಡಿ ಸಹಿಸೋದು ಡಿವೈನ್ ಕ್ಯಾರೆಕ್ಟರ್. ಬೇರೆಯವ್ರನ್ನ ಪ್ರೀತಿಸೋದು ಡಿವೈನ್ ಕ್ಯಾರೆಕ್ಟರ್. ಬೇರೆಯವ್ರನ್ನ ಸಹಾನುಭೂತಿಯಿಂದ ನೋಡೋದು ಇದು ಡಿವೈನ್ ಕ್ಯಾರೆಕ್ಟರ್. ಎಲ್ಲರನ್ನೂ ಒಂದೇ ಸಮ ನೋಡೋದು ಡಿವೈನ್ ಕ್ಯಾರೆಕ್ಟರ್. ಇದೆಲ್ಲ ದೈವಿಕ ಗುಣಗಳು ಅಂತ ಹೇಳ್ತೀವಿ. ಒಂದೇ ಒಂದು ಎಳೆ, ಒಂದೇ ಒಂದು ಕಿರಣ, ಒಂದೇ ಒಂದು ಬೆಳಕು ನಮ್ಮಲ್ಲಿ ಇದ್ದರೂ ಕೂಡ ಯಾವ್ಯಾವ ಟೈಮ್ನಲ್ಲಿ ಏನೇನು ಆ ಗುಣ ಬೇಕೋ ಆ ಗುಣ ತಗೊಳುತ್ತೆ. ಆ ಬಣ್ಣ ಗ್ರ್ಯಾಟಿಟ್ಯೂಡ್ ಅಂತ ತಗೊಳುತ್ತೆ. ಸಮಯ ಬಂದಾಗ ಅದೇ ಕಂಪ್ಯಾಷನ್ ಆಗುತ್ತೆ, ಅದೇ ಪ್ರೇಮವಾಗುತ್ತೆ, ಅದೇ ಲೋಭಿತನವನ್ನು ನೀಗಿಸುವಂತಹ ಕೊಡುವ ಸ್ವಭಾವವಾಗುತ್ತೆ. ಹೀಗೆ ದೈವಿಕ ಗುಣ ಒಂದೇ, ದೇವರು ಒಂದೇ, ನಾಮ ಹಲವು. ಆಯಾ ಕೆಲಸದ ಮೇಲೆ ದೇವ್ರನ್ನ ನಾವು ಬೇರೆ ಬೇರೆ ನೋಡೋ ಹಾಗೆ ದೈವಿಕ ಗುಣ ಒಂದೇ ಆದರೂ ಅದು ಆಯಾ ಟೈಮ್ನಲ್ಲಿ ಅದು ಉಪಯೋಗಿಸುವಾಗ ಆ ಗುಣನ ಅದಕ್ಕೊಂದು ನೇಮ್ ಟ್ಯಾಗ್ ಕೊಟ್ಟಿರ್ತೀವಿ. ಹಾಗೆ ಕೆಟ್ಟದ್ದು ಕೂಡ ನಮ್ಮಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಅಂತ 6 ಗುಣ ಹೇಳ್ತೀವಿ. 6 ಗುಣ ಬೇರೆ ಬೇರೆನಾ? ಖಂಡಿತ ಅಲ್ಲ. ಯಾವಾಗ ಅಜ್ಞಾನದಲ್ಲಿರ್ತೀವೋ, ಯಾವಾಗ ನಮಗೆ ಮೈಮೇಲೆ ಪ್ರಜ್ಞೆ ಇರೋದಿಲ್ವೋ, ಅಥವಾ ನಾವು ಆ ದುರಹಂಕಾರದಲ್ಲಿ ಇರ್ತೀವೋ, ಆಗ ನಮ್ಮಲ್ಲಿ ದೈವಿಕ ಗುಣ ಇರಲ್ಲ, ರಾಕ್ಷಸ ಗುಣ ಇರುತ್ತೆ. ಆ ರಾಕ್ಷಸ ಗುಣ ಅಂದರೆ ಒಂದೇ, ಅದು 28 ಇಲ್ಲ. ದೈವಿಕ ಗುಣ ಇಲ್ಲದೆ ಇರುವಾಗ ರಾಕ್ಷಸ ಗುಣ ಇರುತ್ತೆ. ಯಾವಾಗ ಬೆಳಕಿಲ್ಲ ಅಲ್ಲಿ ಕತ್ಲೆ ಇರುತ್ತೆ. ಎಷ್ಟು ಕತ್ಲೆ ಇರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತಲ್ಲ. ಹಾಗೆ ನಮ್ಮಲ್ಲಿ ಲೋಭ ಇರ್ಬೋದು, ಮೋಹ ಇರ್ಬೋದು, ಕಾಮ ಇರ್ಬೋದು, ಕ್ರೋಧ ಇರ್ಬೋದು. ಆ ಟೈಮ್ಗೆ ಅದೇ ಗುಣಕ್ಕೆ ನಾವು ಬೇರೆ ಬೇರೆ ಹೆಸರುಗಳನ್ನ ಕೊಡ್ತೀವಿ.
ಎಲ್ಲ ಗುಣನೂ ಕೂಡ ಹೊರಗೆ ಹಾಕಿದಾಗ ಅದು ಒಂದು ರೂಪ ತಗೊಳ್ಳುತ್ತೆ. ಇದರಲ್ಲಿ ಪ್ರೇಮದ ರೂಪ ತಗೊಂಡ್ರೆ ಇದರಲ್ಲಿ ಕೋಪದ ರೂಪ ತಗೊಳ್ಬೋದು, ದ್ವೇಷದ ರೂಪ ತಗೊಳ್ಬೋದು. ಒಂದು ಪ್ರೇಮ ಒಂದು ದ್ವೇಷದ ಥರ ಹೊರಗೆ ಬರ್ಬೋದು. ಎಕ್ಸ್ಪ್ರೆಸ್ ಮಾಡೋದು ಒಂದು ಸ್ಥಿತಿ, ಅದಕ್ಕೆ ಆ ಹೆಸರು ಇರುತ್ತೆ. ನೀವು ಕಂಪ್ಯಾಷನ್ನ ಎಕ್ಸ್ಪ್ರೆಸ್ ಮಾಡಿದ್ರೆ ಲವ್ನ ಎಕ್ಸ್ಪ್ರೆಸ್ ಮಾಡಿದ್ರೆ ಭಕ್ತಿ. ಹಾಗೆ ಎಲ್ಲವೂ ಕೂಡ ರಿಫೈನ್ ಆಗ್ತಾ ಆಗ್ತಾ ಒಂದೇ ಆಗುತ್ತೆ. ಅದು ದೈವಿಕ ಗುಣ, ಅದು ಡಿವೋಷನ್ ಅಂತ ಹೇಳ್ತೀವಿ. ಅದೇ ಥರ ನಿಜವಾಗ್ಲೂ ನಮ್ಮಲ್ಲಿ ಹಂತ ಹಂತವಾಗಿ ನಾವು ಹೋಗ್ತಾ ಇದ್ದಾಗ ನಮಗೆ ಗೊತ್ತಾಗುತ್ತೆ ಆಸೆಗಳು ಕಮ್ಮಿ ಆಗ್ತಾ ಇರುತ್ತೆ. ಆಸೆಗಳು ಅಂದರೆ ಸ್ವಾರ್ಥದ ಆಸೆಗಳು ಕಮ್ಮಿ ಆಗ್ತಾ ಇರುತ್ತೆ. ಹಾಗೆ ಹಿಡಿದಿಟ್ಕೊಳ್ಳೋದು ನಂದು ಅನ್ನೋದು ಆಟೋಮ್ಯಾಟಿಕ್ ಆಗಿ ಕಮ್ಮಿ ಆಗುತ್ತೆ. ಆವಾಗ ಬೇರೆಯವ್ರು ನೋಡಿ ನಾವು ಹೊಟ್ಟೆ ಉರಿ ಪಡಲ್ಲ. ಹೀಗೆ ಗುಣ ಅಂದಾಗ ಒಂದು 5 ಗುಣ ಹೇಳಿದರೆ ಬೇರೆ ಬೇರೆ ಗುಣ ಅಂತ ಇಲ್ಲ. ಅಲ್ಲಿ ಆ್ಯಕ್ಚುಲಿ ನಮಗೆ ಗೊತ್ತಿರಬೇಕು, ಅರಿಷಡ್ ವರ್ಗಗಳು ಅಂದರೆ ಬೇರೆ ಬೇರೆ 6 ಅಲ್ಲ. ಒಂದನ್ನೇ ಗೆದ್ದರೆ ಎಲ್ಲ ಗೆದ್ದಂಗೆ, ಅಥವಾ ಎಲ್ಲೋ ದೈವಿಕ ಗುಣ ಒಂದು ಇಲ್ಲದೆ ಇದ್ದರೆ ಎಲ್ಲ ಇಲ್ಲ ಅಂತಲೇ. ಕಂಪ್ಯಾಷನ್ ಇದೆ ನನಗೆ ಪ್ರೇಮ ಇಲ್ಲ, ಅಥವಾ ಪ್ರೇಮ ಇದೆ ನನಗೆ ಆಸೆ ಇಲ್ಲ ಅಂತ ಹೇಳೋಂಗಿಲ್ಲ. ಆಸೆ ಇದ್ದಾಗ ಪ್ರೇಮ ಇರೋಕ್ಕೆ ಸಾಧ್ಯ ಇಲ್ಲ, ಆಸೆ ಇದ್ದಾಗ ಮೋಹನೇ ಇರೋಕ್ಕೆ ಸಾಧ್ಯ.